ಬೋಧಿಸತ್ವ ಟ್ರಸ್ಟ್ ಆನೇಕಲ್ ಬೆಂಗಳೂರು ಇಂದು ಭಗವಾನ್ ಬುದ್ಧರ 2649ನೇ ಜಯಂತಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಾರ್ಮಿಕ ದಿನಾಚರಣೆಯನ್ನು ಸಾರನಾಥ 2026 ಸಂಭ್ರಮ ಎಂಬ ಹೆಸರಿನಲ್ಲಿ ಆಚರಿಸುತ್ತಿದೆ. ಎಲ್ಲ ಆಚರಣೆಗಳಿಗೆ ಸಾರನಾಥದೊಂದಿಗೆ ಅವಿನಾಭಾವ ಸಂಬಂಧವಿದೆ. ಉತ್ತರ ಪ್ರದೇಶದ ವಾರಣಾಸಿಯ ಪಕ್ಕದಲ್ಲಿರುವ ಸಾರನಾಥದಲ್ಲಿಯೇ ಭಗವಾನ್ ಬುದ್ಧರು ಜ್ಞಾನೋದಯವಾದ ನಂತರ ಮೊದಲ ಬಾರಿಗೆ ಅವರ 5 ಜನ ಶಿಷ್ಯಂದರಿಗೆ ಧಮ್ಮವನ್ನು ಬೋಧಿಸಿ ಧಮ್ಮಚಕ್ರ ಪ್ರವರ್ತನ ಮಾಡಿ ಜಗತ್ತಿಗೆ ಕರುಣೆ, ಅಹಿಂಸೆ, ಸಮಾನತೆ ಮತ್ತು ಜ್ಞಾನದ ಸಂದೇಶವನ್ನು ನೀಡಿದರು. ನಂತರ ಅಶೋಕ ಚಕ್ರವರ್ತಿಯವರು ಸ್ಥಾಪಿಸಿದಂಥ ಸಾರನಾಥದ ಅಶೋಕ ಸ್ತಂಭವು ಇಂದು ಭಾರತದ ರಾಷ್ಟ್ರೀಯ ಲಾಂಛನವಾಗಿದೆ. ಅಶೋಕ ಧರ್ಮಚಕ್ರವು ನಮ್ಮ ರಾಷ್ಟ್ರ ಧ್ವಜದಲ್ಲಿ ರಾರಾಜಿಸುತ್ತಿದೆ. ಅದೇ ಧರ್ಮಚಕ್ರದ ಮೌಲ್ಯಗಳು ನಮ್ಮ ಸಂವಿಧಾನದ ಆತ್ಮವಾಗಿದೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸಾಮಾಜಿಕ ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳನ್ನು ನೀಡಿದರು. ಮಹಿಳೆಯರ ಹಕ್ಕುಗಳು, ಕಾರ್ಮಿಕರ ರಕ್ಷಣೆ ಮತ್ತು ಮಾನವ ಘನತೆಯ ಬದುಕಿಗೆ ಸಂವಿಧಾನವೇ ಭದ್ರ ಅಡಿಪಾಯವಾಗಿದೆ. ಅಶೋಕ ಚಕ್ರದ 24 ಕಡ್ಡಿಗಳು ಪ್ರೀತಿ, ಕರುಣೆ, ಸತ್ಯ, ನ್ಯಾಯ, ಸಮಾನತೆ, ಸೇವೆ, ಜ್ಞಾನ ಮತ್ತು ಮಾನವೀಯತೆ ಸೇರಿದಂತೆ ಜೀವನದ ಮಹತ್ವದ ಮೌಲ್ಯಗಳನ್ನು ಪ್ರತಿನಿಧಿಸುತ್ತವೆ. ಈ ಮೌಲ್ಯಗಳೇ ಬುದ್ಧನ ಧಮ್ಮದ ಸಾರ ಮತ್ತು ಭಾರತದ ಪ್ರಜಾಪ್ರಭುತ್ವದ ಆಧಾರ. ಆದುದರಿಂದ ಬುದ್ಧ, ಅಂಬೇಡ್ಕರ್, ಮಹಿಳಾ ಸಬಲೀಕರಣ, ಕಾರ್ಮಿಕ ಹಕ್ಕುಗಳು ಮತ್ತು ಅಶೋಕ ಧಮ್ಮಚಕ್ರ ಇವೆಲ್ಲವೂ ಒಂದೇ ಮಾನವೀಯ ಆದುದರಿಂದ ಭಗವಾನ್ ಬುದ್ಧ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್, ಮಹಿಳೆಯರ ಸಬಲೀಕರಣ, ಕಾರ್ಮಿಕರ ಹಕ್ಕುಗಳು ಮತ್ತು ಸಾಮ್ರಾಟ್ ಅಶೋಕ ಇವರ ಧರ್ಮಚಕ್ರ ಇವೆಲ್ಲವೂ ಒಂದೇ ಮಾನವೀಯ ಮೌಲ್ಯಗಳ ಸರಪಳಿಯ ಕೊಂಡಿಗಳಾಗಿವೆ. ಈ ಮಹಾನ್ ಪರಂಪರೆಯನ್ನು ಸ್ಮರಿಸಿ ಸಮಾಜಕ್ಕೆ ಜ್ಞಾನ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶವನ್ನು ತಲುಪಿಸುವ ಉದ್ದೇಶದಿಂದ ಬೋಧಿಸತ್ವ ಟ್ರಸ್ಟ್ ಆನೇಕಲ್ ಇಂದು ಸಾರನಾಥ 2026 ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಎಲ್ಲ ಗಣ್ಯರಿಗೂ ಬೋಧಿಸತ್ವ ಟ್ರಸ್ಟ್ ಪರವಾಗಿ ನಮೋ ಬುದ್ಧಾಯ ಮತ್ತು ಜೈ ಭೀಮ್. ಜೋರಾದ ಚಪ್ಪಾಳಿ ಸಾಧಕರಿಗೆ. ಶ್ರೀಮತಿ ಮೀನಾಕ್ಷಿ C. ನಾಯಕ್ ಇವರು ಸಾಂಪ್ರದಾಯಿಕ ವೈದ್ಯ ಜ್ಞಾನದ ಸಂರಕ್ಷಕಿ, ಸಮಾಜ ಸೇವೆಯ ಹರಿಗಾರ್ತಿ ಹಾಗೂ ಲಂಬಾಣಿ ಸಮುದಾಯದ ಹೆಮ್ಮೆಯ ಪುತ್ರಿ. ಇವರ ಪೂರ್ವಜರಿಂದ ಬಂದಿರುವ ಅಮೂಲ್ಯ ಔಷಧಿಯ ಜ್ಞಾನವನ್ನು ಉಳಿಸಿಕೊಂಡು ಜನರ ಆರೋಗ್ಯ ಮತ್ತು ಕಲ್ಯಾಣಕ್ಕಾಗಿ ಆ ಜ್ಞಾನವನ್ನು ಸಮರ್ಪಣಾ ಭಾವದಿಂದ ಸಲ್ಲಿಸುತ್ತಿದ್ದಾರೆ. ಈಕ್ವಟೋರಿಯಲ್ ಎಸೆನ್ಷಿಯಲ್ಸ್ ಹೇರ್ ಆಯಿಲ್ ಎಂಬ ನೂತನ ಆಯುರ್ವೇದ ಕೂದಲಿನ ಆರೋಗ್ಯ ಕಾಪಾಡುವ ತೈಲದ ಸೂತ್ರಧಾರಿ ಇವರಾಗಿದ್ದಾರೆ. ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ಜಗತ್ತಿಗೆ ಪರಿಚಯಿಸಿರುವ ನವೋದ್ಯಮಿ ಮಹಿಳೆ ಇವರಾಗಿದ್ದಾರೆ. ಆರೋಗ್ಯ ಸೇವೆ, ಮಹಿಳಾ ಸಬಲೀಕರಣ, ಉದ್ಯಮಶೀಲತೆ ಮತ್ತು ಮಾನವೀಯ ಸೇವೆಯಲ್ಲಿನ ಅವರ ವಿಶಿಷ್ಟ ಕೊಡುಗೆಯನ್ನು ಗೌರವಿಸಿ ಬೋಧಿಸತ್ವ ಟ್ರಸ್ಟ್ ಆನೇಕಲ್ ವತಿಯಿಂದ ಬೋಧಿಸತ್ವ ಪ್ರಶಸ್ತಿಯನ್ನು ಇವರಿಗೆ ಪ್ರದಾನ ಮಾಡಿ ಗೌರವಿಸಲಾಗುತ್ತಿದೆ. ಧ್ವನಿಯಿಲ್ಲದವರಿಗೆ ಧ್ವನಿಯಾಗಿರುವ ತ್ಯಾಗರಾಜು ಇವರು ಕಾರ್ಮಿಕ ಮುಖಂಡರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಪೆರಿಯಾರ್ ಅವರ ವೈಚಾರಿಕತೆಯನ್ನು ಅಳವಡಿಸಿಕೊಂಡು ಹೋರಾಟಗಳನ್ನು ಮಾಡುತ್ತಾ ಕಾರ್ಮಿಕರಿಗೆ ಅಸಮಾನತೆಯ ವಿರುದ್ಧ ಕೂಗು ಹೇಗೆ ಹಾಕಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಕಾರ್ಮಿಕರನ್ನು ಸಂಘಟನೆ ಮಾಡ್ತಿರುವಂತಹ ಶ್ರೀ ತ್ಯಾಗರಾಜು ಇವರ ಹೋರಾಟವನ್ನು ಗುರುತಿಸಿ ಇವರಿಗೆ ಗೌರವಿಸೋದಕ್ಕಾಗಿ ಮತ್ತು ನೈತಿಕವಾಗಿ ಬೆಂಬಲ ವ್ಯಕ್ತಪಡಿಸೋದಕ್ಕಾಗಿ ಬೋಧಿಸತ್ವ ಟ್ರಸ್ಟ್ ಇವರಿಗೆ ಬೋಧಿಸತ್ವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ. ಸಾಧಕಿ, ಅಪ್ರತಿಮ ಶಿಕ್ಷಕಿ, ವೈಚಾರಿಕ ನಾಯಕಿ, ಯುವಜನರ ದಾರಿದೀಪ ಡಾಕ್ಟರ್ S. ನಾಗರತ್ನಮ್ಮ
ಇವರು ಕರ್ನಾಟಕ ಗಡಿಭಾಗದ ಪಾವಗಡದಲ್ಲಿ ಜನಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಇತಿಹಾಸ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದುಕೊಂಡು ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ಇತಿಹಾಸ ವಿಭಾಗದಲ್ಲಿ ಇವರು ಮಾಡಿರುವ ಸಾಧನೆಗಾಗಿ ವಿವಿಧ ಪ್ರಶಸ್ತಿಗಳನ್ನು ಭಾಜನರಾಗಿರ್ತಾರೆ. ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಮೌಲ್ಯ ಮತ್ತು ಸಂಶೋಧನಾ ಮನೋಭಾವ ಬೆಳೆಸಿದ ಶೈಕ್ಷಣಿಕ ಲೋಕದ ಧ್ರುವತಾರೆ ಡಾಕ್ಟರ್ ಎಸ್ ನಾಗರತ್ನಮ್ಮ ಇವರ ಅನನ್ಯ ಸೇವೆಯನ್ನು ಗುರುತಿಸಿ ಬೋಧಿಸತ್ವ ಟ್ರಸ್ಟ್ ಇವರಿಗೆ ನೈತಿಕವಾಗಿ ಬೆಂಬಲ ಸೂಚಿಸಲು ಬೋಧಿಸತ್ವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತಿದೆ. ಅಚಲವಾಗಿ ಪತ್ರಕರ್ತ, ಸುಳ್ಳು ಸುದ್ದಿಗಳಿಗೆ ಎಂದಿಗೂ ಮಣಿಯದೆ ಸತ್ಯವನ್ನು ಮಾತ್ರ ವರದಿ ಮಾಡುವಂತಹ ಇವರ ಕಾರ್ಯಚಟುವಟಿಕೆಗಳನ್ನು ಗೌರವಿಸೋದಕ್ಕಾಗಿ ಬೋಧಿಸತ್ವ ಟ್ರಸ್ಟ್ ಇವರಿಗೆ ಬೋಧಿಸತ್ವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಿದೆ. ದಯಮಾಡಿ ಎಲ್ಲರೂ ಇಂತಹ ಪತ್ರಕರ್ತರನ್ನು ಬೆಳೆಸಬೇಕು. ಅವರಿಗೆ ಜೋರಾದ ಚಪ್ಪಾಳೆಯನ್ನು ಕೊಡುತ್ತಾ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡೋಣ. ಹಕ್ಕುಗಳ ಅಚಲ ಹೋರಾಟಗಾರ, ಜನಪದ ಕಾಲೆಗಳ ಅಪರೂಪದ ಪೋಷಕ ರಘು ಆರ್ ಇವರು ಚನ್ನಪಟ್ಟಣ ತಾಲೂಕಿನ ನೀಲಕಂಠನಹಳ್ಳಿಯಲ್ಲಿ ಜನಿಸಿ ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕಾನೂನು ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ. ಸಂವಿಧಾನದ ಆಶಯ ಮತ್ತು ಮೂಲಭೂತ ಹಕ್ಕುಗಳ ಬಗ್ಗೆ ಜನಸಾಮಾನ್ಯರಿಗೆ ಕಾರ್ಯಾಗಾರಗಳನ್ನು ಏರ್ಪಡಿಸಿ ಅರಿವು ಮೂಡಿಸುತ್ತಿದ್ದಾರೆ. ಇವರ ಈ ಕಾರ್ಯಕ್ಕಾಗಿ ಸಂವಿಧಾನ ರೈಟ್ಸ್ ಪರಿಷತ್ ಸಂಸ್ಥೆಯನ್ನು ಇವರು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವರ ಈ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಬೋಧಿಸತ್ವ ಟ್ರಸ್ಟ್ ಬೋಧಿಸತ್ವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಿದೆ. ಮುಂದೆ ರವಿ ನವಲಹಳ್ಳಿ ಇವರು ಪರಿವರ್ತನೆಯ ದೂತ, ಯುವ ಪ್ರೇರಣಾ ಶಕ್ತಿ, ಆದಿವಾಸಿ ಮಕ್ಕಳ ಆಶಾಕಿರಣವಾಗಿ ಇವರು ಕೊಪ್ಪಳ ಜಿಲ್ಲೆಯಲ್ಲಿ ಬುದ್ಧ ಅಂಬೇಡ್ಕರ್ ಚಿಂತನೆಗಳನ್ನು ಸಮಾಜದಲ್ಲಿ ಬಿತ್ತುತ್ತಾ ಇದ್ದಾರೆ. ರವಿ ನವಲಹಳ್ಳಿಯವರ ಸಮಾಜಮುಖಿ ಕಾರ್ಯಗಳನ್ನು ಗುರುತಿಸಿ ನೈತಿಕವಾಗಿ ಇವರಿಗೆ ಬೆಂಬಲ ವ್ಯಕ್ತಪಡಿಸಲು ಬೋಧಿಸತ್ವ ಟ್ರಸ್ಟ್ ಇವರಿಗೆ ಬೋಧಿಸತ್ವ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಾ ಇದೆ. ಚೆದರು ಹೋಗಿರುವ ಕಾರ್ಮಿಕರನ್ನು ಒಗ್ಗೂಡಿಸಿ ನ್ಯಾಯ ದೊರೆಯುವವರೆಗೂ ನಿರಂತರವಾಗಿ ಹೋರಾಡುತ್ತಿರುವ ಕಾರ್ಮಿಕರ ಕಣ್ಣೀರನ್ನು ಒರೆಸುತ್ತಿರುವ ನಿಸ್ವಾರ್ಥ ಹೋರಾಟಗಾರ ಶ್ರೀ ಹೋಬಳೇಶ್ ಇವರು ಕಾರ್ಮಿಕ ಪ್ರತಿನಿಧಿಯಾಗಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ಅವರ ಈ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಮತ್ತಷ್ಟು ಬಲ ತುಂಬುವುದಕ್ಕಾಗಿ ಬೋಧಿಸತ್ವ ಟ್ರಸ್ಟ್ ಬೋಧಿಸತ್ವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಿದೆ. ಶ್ರೀ ಹೋಬಳೇಶ್ ರವರು ವೇದಿಕೆಗೆ ಆಗಮಿಸಿ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಮುಂದೆ ತ್ರಿಪುರ ಸುಂದರಿ ಮೇಡಮ್ ಇವರು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಿರುವಂಥ ದೌರ್ಜನ್ಯ, ಶೋಷಣೆ ಹಾಗೂ ಅನ್ಯಾಯದ ವಿರುದ್ಧ ಹೋರಾಡುವ ಸಮಾಜಮುಖಿ ಚಿಂತನೆಯುಳ್ಳ ಶ್ರೀಮತಿ ತ್ರಿಪುರ ಸುಂದರಿಯವರು ಜೀವನದ ಅನೇಕ ಸವಾಲುಗಳನ್ನು ಎದುರಿಸಿ ತಮ್ಮದೇ ಆದ ಗಾರ್ಮೆಂಟ್ಸ್ ಘಟಕದಲ್ಲಿ
ಪರಿಸರ ಸ್ನೇಹಿ ಕಾಟನ್ ಬ್ಯಾಗ್ ತಯಾರಿಸಿ ಮಹಿಳಾ ಉದ್ಯಮಶೀಲತೆಗೆ ಮತ್ತು ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಆದರ್ಶವಾಗಿ ಆನೇಕಲ್ಲು ತಾಲೂಕು ಭಾಗದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇವರ ಸಂಘಟನಾ ಕೌಶಲ್ಯ, ಸೇವಾ ಮನೋಭಾವ ಹಾಗೂ ಇವರ ನಾಯಕತ್ವ ಮೌಲ್ಯಗಳನ್ನು ಗುರುತಿಸಿ ಗೌರವಿಸಿ ನೈತಿಕವಾಗಿ ಇವರಿಗೆ ಬೆಂಬಲ ಸೂಚಿಸಲು ಬೋಧಿಸತ್ವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತಿದೆ. ದ ರೂಲರ್ಸ್ ಖ್ಯಾತಿಯ ನಿರ್ದೇಶಕ ಹಾಗೂ ಸಮಾನತೆಯ ಕನಸನ್ನು ಹೋರಾಟದ ಮೂಲಕ ಜನಮನದಲ್ಲಿ ತಿದ್ದಿ ಶೋಷಿತರ ಪರ ಧ್ವನಿಯಾಗಿ ನೂರಾರು ಸಾಮಾಜಿಕ ಚಳುವಳಿಗೆ ನೇತೃತ್ವ ವಹಿಸಿರುವ ಕ್ರಿಯಾಶೀಲ ಸಂಘಟಕ, ಅನ್ಯಾಯದ ವಿರುದ್ಧ ಸಿಂಹಗರ್ಜನೆ ಮಾಡುವ ನಿರ್ಭೀತ ಸಂಘಟಕ ಡಾಕ್ಟರ್ ಸಂದೇಶ್ KM ಇವರು ಬಡವರ, ದಲಿತರ ಭೂ ಹಕ್ಕುಗಳಿಗಾಗಿ ನಿರಂತರವಾಗಿ ಹೋರಾಡುವ ಸಮಾಜಮುಖಿ ಯೋಧ. ಇವರನ್ನ ಗೌರವಿಸುವುದಕ್ಕೆ ಬೋಧಿಸತ್ವ ಟ್ರಸ್ಟ್ ಇವರ ಕಾರ್ಯಗಳನ್ನು ಗುರುತಿಸಿ ಇವರಿಗೆ ನೈತಿಕವಾಗಿ ಬೆಂಬಲ ನೀಡಲಾಗ್ತಿದೆ. ಬೋಧಿಸತ್ವ ಟ್ರಸ್ಟ್ ಪ್ರಶಸ್ತಿಯನ್ನು ಪ್ರದಾನ ಮಾಡುವುದರ ಮೂಲಕ ಜೋರಾದ ಚಪ್ಪಾಳೆ ಎಲ್ಲ ಸಾಧಕರಿಗೆ ತಾವು ಕೊಡಬೇಕು. ಮುಂದೆ ನೀವುಗಳು ಕೂಡ ಸಾಧಕರ ಸ್ಥಾನದಲ್ಲಿ ಕುಳಿತು ಸಮಾಜದ ಮುಂದೆ ಗೌರವ ಸ್ವೀಕರಿಸಬೇಕಂದ್ರೆ ಇವತ್ತು ಸಾಧಕರಿಗೆ ನೀವು ಚಪ್ಪಾಳೆ ತಟ್ಟುವುದರ ಮೂಲಕ ನೀವು ಕೂಡ ಸಾಧಕರಾಗಬೇಕು ಅಂತ ನಿಮ್ಮೆಲ್ಲರಲ್ಲೂ ಕೇಳ್ಕೊತಿದ್ದೀನಿ. ಬೆಳಗ್ಗೆ ನಾವು ಬುದ್ಧ ಬೆಳಕು ಎನ್ನುವ ಒಂದು ನಾಟಕವನ್ನ ನೋಡಿದ್ದೀವಿ. ಈ ನಾಟಕದ ನಿರ್ದೇಶಕರಾದಂತಹ ಮಲ್ಕುಂಡಿ ಮಹದೇವ ಸ್ವಾಮಿಯವರು ಸಾಹಿತ್ಯ, ಸಂಸ್ಕೃತಿ ಮತ್ತು ಮಕ್ಕಳ ಚಳುವಳಿಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ನಂಜನಗೂಡು ತಾಲೂಕಿನಲ್ಲಿ ಹುಟ್ಟಿದರೂ ಕೂಡ ಬೆಂಗಳೂರಿನ ಆನೇಕಲ್ ಭಾಗದವರೆಗೂ ಗುರುತಿಸಿಕೊಂಡಿರುವ ಇವರು ಸರ್ಕಾರದ ಅಧಿಕಾರಿಯಾಗಿ ಜನಪರವಾದ ಸೇವೆಯನ್ನು ನೀಡುವುದರ ಜೊತೆಗೆ ಮಕ್ಕಳ ಪರವಾದ ಬದ್ಧತೆ, ಮಕ್ಕಳ ವ್ಯಕ್ತಿತ್ವ ವಿಕಸನ, ಸಾಮಾಜಿಕ ಜಾಗೃತಿಗಾಗಿ ಸಾಮಾಜಿಕ ಹೋರಾಟಗಳನ್ನು ಹೊತ್ತಿಕೊಂಡಿರುವ ಇವರ ಸೇವೆಯನ್ನು ಗುರುತಿಸಿ ಗೌರವಿಸಿ ನೈತಿಕವಾಗಿ ಇವರಿಗೆ ಬೆಂಬಲ ಸೂಚಿಸಲು ಬೋಧಿಸತ್ವ ಟ್ರಸ್ಟ್ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಿದೆ. ಜೋರಾದ ಚಪ್ಪಾಳೆ. ಹಾಗೆ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಶ್ರೀಯುತ ಶಿವಣ್ಣವರು, ಸಿಂಡಿಕೇಟ್ ಸದಸ್ಯರು, ಇವರು ಕೂಡ ಜೊತೆಯಾಗಬೇಕು ಗಣ್ಯರ ಜೊತೆಲಿ ಅಂತ ಕೇಳ್ಕೊತಿದ್ದೀವಿ. ಮುಂದೆ ಗಾಯತ್ರಿ ಎನ್ನುವ ಹೆಸರು ಬೆಂಗಳೂರು ಮಧ್ಯಭಾಗದಲ್ಲಿ ಕಾರ್ಮಿಕರ ಸಂಘಟನೆಯಲ್ಲಿ ಸ್ಥಿರ ಛಾಯೆಯಾಗಿ ಉಳಿಯಲಿ. ಇವರ ಕಾರ್ಮಿಕ ಸಂಘಟನೆಯ ಕಾರ್ಯಕ್ಕೆ ಬೋಧಿಸತ್ವ ಟ್ರಸ್ಟ್ ಇವರ ಕೆಲಸ ಕಾರ್ಯಗಳನ್ನು ಗುರುತಿಸಿ ಇವರಿಗೆ ಬೋಧಿಸತ್ವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗ್ತಿದೆ. ಶ್ರೀಮತಿ ಗಾಯತ್ರಿ ಅವರು ಕಾರ್ಮಿಕರ ಮೇಲೆ ಅನ್ಯಾಯವಾದಾಗ ಸರ್ಕಾರದ ಅಧಿಕಾರಿಗಳನ್ನು ಕೂಡ ಧೈರ್ಯವಾಗಿ ಪ್ರಶ್ನಿಸುವ, ಅಸಮಾನತೆ, ಶೋಷಣೆ ಮತ್ತು ತಾರತಮ್ಯದ ವಿರುದ್ಧ, ಹೆಣ್ಣು ಮಕ್ಕಳಿಗಾಗುವ ವೈಯಕ್ತಿಕ ನೋವಿನ ವಿರುದ್ಧ ಕೂಡ ದನಿಯಾಗಿ ಕಾರ್ಮಿಕರನ್ನ ಸಂಘಟನೆ ಮಾಡ್ತಿದ್ದಾರೆ. ಇವರ ಈ ಕೆಲಸ ಕಾರ್ಯಗಳನ್ನು ಗುರುತಿಸಿ ಬೋಧಿಸತ್ವ ಟ್ರಸ್ಟ್ ಇವರಿಗೆ ಬೋಧಿಸತ್ವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗ್ತಿದೆ. ದಯಮಾಡಿ ಗಾಯತ್ರಿ ಅವರು ಬೋಧಿಸತ್ವ ಪ್ರಶಸ್ತಿಯನ್ನ ಸ್ವೀಕರಿಸಬೇಕಂತ ಕೇಳ್ಕೊತಿದ್ದೀವಿ. ಈ 12 ಜನ ಸಾಧಕರು
ತೆರೆಯ ಮುಂದೆ ಜನರ ಮುಂದೆ ಕೆಲಸ ಮಾಡಿದ್ರೆ ಇವರೆಲ್ಲರ ಸಾಧನೆಗಳಿಗೆ ತೆರೆಯ ಹಿಂದೆ ಕೆಲಸ ಮಾಡುವಂಥ ಒಂದು ಅದ್ಭುತ ನಿರ್ದೇಶಕ, ಲೇಖಕ, ವಿಮರ್ಶಕ ನಮ್ಮ ಜೊತೆಲಿದ್ದಾರೆ. ಮೋಹನ್ ಮುರಳಿ ಕಾಟಿ ಇವರು ಬದುಕು ಹಾಗೂ ಸಹಾಯನ ಅನ್ನುವ ಸಂಸ್ಥೆಯ ನಿರ್ದೇಶಕರಾಗಿ ಯುವಕರ ಜೀವನೋಪಾಯ, ಸಂವಿಧಾನ ಮೌಲ್ಯಗಳು, ಸುಸ್ಥಿರ ಭವಿಷ್ಯದ ಅನ್ವೇಷಣೆ ಮತ್ತು ಅರಿವು ಬೆಳೆಸಿಕೊಳ್ಳಲು ಪರಿವರ್ತನಾತ್ಮಕ ವೇದಿಕೆಗಳನ್ನು ರೂಪಿಸುವುದರ ಜೊತೆಗೆ ಸಾಮಾಜಿಕ ನ್ಯಾಯ, ಲಿಂಗ ಸಮಾನತೆಯ ವಿವಿಧ ಚಳುವಳಿಗಳಲ್ಲಿ ಭಾಗವಹಿಸಿ ಅಸಮಾನತೆಯನ್ನು ಪ್ರಶ್ನಿಸುವ ಹಾಗೂ ಎಲ್ಲರನ್ನೂ ಒಳಗೊಂಡ ಸಮಾನತೆಯ ಸಮಾಜಕ್ಕಾಗಿ ನಡೆಯುವ ಸಾಮೂಹಿಕ ಪ್ರಯತ್ನಗಳಿಗೆ ಕೊಡುಗೆಗಳನ್ನು ನೀಡುವುದರ ಜೊತೆಗೆ ಲೇಖಕರಾಗಿ, ವಿಮರ್ಶಕರಾಗಿ, ದೃಶ್ಯಕಥನ ಮತ್ತು ಅಭಿನಯದ ಮೂಲಕ ಧ್ವನಿ ಇಲ್ಲದವರಿಗೆ ಧ್ವನಿಯಾಗುವ ಪ್ರಯತ್ನದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಇಂಥ ಹಲವು ಕಾರ್ಯಗಳನ್ನು ಗುರುತಿಸಿ ನೈತಿಕವಾಗಿ ಇವರಿಗೆ ಬೆಂಬಲ ಸೂಚಿಸಲು ಬೋಧಿಸತ್ವ ಟ್ರಸ್ಟ್ ಪ್ರಶಸ್ತಿಯನ್ನು ಇವರಿಗೆ ಪ್ರದಾನ ಮಾಡಲಾಗುತ್ತಿದೆ. ಗಣ್ಯರೆಲ್ಲರ ಸೇರಿ ಇವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕಂತ ಕೇಳ್ಕೊತಿದ್ದೀನಿ. ಹಾಗೂ ನಿಮ್ಮೆಲ್ಲರ ಚಪ್ಪಾಳೆ ಎಲ್ರಿಗೂ ನಮಸ್ಕಾರ. ನಮೋ ಬುದ್ಧಾಯ. ಜೈ ಭೀಮ್. ಕೇಳಿಸ್ಲಿಲ್ಲ? ಜೈ 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 ಭೀಮ್. ಜೈ 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 ಭೀಮ್. ಜೈ 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 ಭೀಮ್. ಧನ್ಯವಾದಗಳು. ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ಊಟದ ಸಮಯ ಆಗಿದೆ. ನಾನು ವಿಶೇಷವಾಗಿ ಇವತ್ತು ಒಂದು ಬಹಳ ಅದ್ಭುತವಾದ ಒಂದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇವತ್ತು ಬೋಧಿಸತ್ವ ಟ್ರಸ್ಟಿಂದ ಸಾರನಾಥ 2026 ಮತ್ತು ನಮ್ಮ ಭಗವಾನ್ ಬುದ್ಧರ 2649ನೇ ಜಯಂತ್ಯೋತ್ಸವ ಮತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಮತ್ತು ರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಇವತ್ತು ಅನೇಕ ಜನ ಗಣ್ಯರು ಬಂದಿದ್ದಾರೆ. ನಮ್ಮ ಬಂತೇಜಿ ಸರ್ ಅವರು ಬಂದಿದ್ದಾರೆ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರಬಿಂದು ಎಲ್ಲ ನಮ್ಮ ಪುಟಾಣಿ ಮಕ್ಕಳು ಸಹ ಬಂದಿದ್ದಾರೆ. ಅನೇಕ ಜನ ಗಣ್ಯರಿಗೆ, ಸಾಧನೆ ಮಾಡಿರುವಂಥ ಎಲ್ಲ ನಮ್ಮ ಹಿರಿಯರಿಗೆ ಇವತ್ತು ಪ್ರಶಸ್ತಿ ಸಮಾರಂಭ ಸಹ ತಾವು ಹಮ್ಮಿಕೊಂಡಿದ್ರಿ. ನಾನು ಇವತ್ತು ಎಲ್ಲರ ಪರವಾಗಿ ನನ್ನ ಸಹೋದರಿ ಆದಂಥ ಶ್ರೀಮತಿ ಮೀನಾಕ್ಷಿ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ನಾನು ನಿಜವಾಗ್ಲೂ ಎಲ್ಲ ನಮ್ಮ ಹಿರಿಯರು, ಗಣ್ಯರು ಆಗಲೇ ಮಾತಾಡಿದ್ದಾರೆ. ನಮ್ಮ ಲಕ್ಷ್ಮೀದೇವಿ ಮೇಡಮ್ ಆಗಿರ್ಬೋದು, ನಮ್ಮ ಶ್ರೀ ನಾರಾಯಣ್ ಸರ್ ಇರ್ಬೋದು, ನಮ್ಮ ಶ್ರೀ ಬಸವರಾಜ್ ಸರ್ ಇರ್ಬೋದು, ಶ್ರೀ ಡಿ.ಕೆ. ಬಾಬು ಸರು, ಶ್ರೀ ಶಿವಶಂಕರ್ ಸರು, ಶ್ರೀ ಚಂದ್ರನಾಯಕ್ ಸರು, ಶ್ರೀ ಮನು ಅವರು, ಮತ್ತು ಎಲ್ಲರೂ ಮಾತಾಡಿದ್ದಾರೆ. ಮತ್ತು ಯಾಕಂದರೆ ನಾನು ರಿಪೀಟ್ ಮಾಡೋಕ್ಕೆ ಹೋಗಲ್ಲ. ನಾನು ಮಕ್ಕಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಓಕೆ, ಎಲ್ಲರೂ ಕೇಳಿಸ್ಕೊತಿದ್ದೀರಾ? ಎಸ್, ಕೇಳಿಸ್ಕೊತಿದ್ದೀರಾ? ನೋಡಿ, ಈಗ ನಮ್ಮ 13 ಜನ ಮಕ್ಕಳಿಗೆ ಈಗ ತಾನೇ ಸ್ಟೇಜ್ ಮೇಲೆ ಕರೆದು ಅವ್ರಿಗೆ ಸನ್ಮಾನ ಮಾಡಿದ್ವಿ. ಸೊ ಅವ್ರಿಗೆ ಪ್ರೋತ್ಸಾಹದಾನ ನೀಡೋದಿರ್ಬೋದು. ಈಗ ನೆಕ್ಸ್ಟು ನೀವು ಅವ್ರ ಜಾಗದಲ್ಲಿ ಕುತ್ಕೋತೀರಾ? ಯಾಕಂದರೆ ಪ್ರತಿಯೊಬ್ಬರೂ ಅಷ್ಟೇ, ನಾವು ಮಹಿಳೆಯರಾಗಿರಲಿ, ನಾವು ಪುರುಷರಾಗಿರಲಿ, ನಾವು ವಿದ್ಯಾಭ್ಯಾಸ ಅನ್ನೋದು ಬಹಳ ಮುಖ್ಯ. ಮುಂದೆ ನೀವು ಬಹುಶಃ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು, ದೇಶದ ಪ್ರಧಾನಮಂತ್ರಿ ಆಗ್ಬೋದು, IAS ಆಗ್ಬೋದು, IPS ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ನಾವು ಎಲ್ಲೊಂದು ಕಡೆ ನನಗನ್ಸುತ್ತೆ ಇತಿಹಾಸನ ನಾವು ಮರಿತಾ ಇದ್ದೀವಿ. ನಾನು ಒಬ್ಬ ಶಾಸಕಿಯಾಗಿದ್ದೀನಿ ಅಂದರೆ ಇವತ್ತು ನಾನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಾನು ಧನ್ಯವಾದ ಹೇಳಬೇಕು.
ಭಾಳ ಈಗ ತಾನೇ ಮೇಡಮ್ ಅದೇ ಹೇಳ್ತಾ ಇದ್ರು, ಆ ಕಾಲದಲ್ಲಿ ಹೇಗಿತ್ತು ಅಂದರೆ ಬರೀ ರಾಜರ ಮಕ್ಕಳೇ ರಾಜರಾಗ್ತಾಯಿದ್ರು. ಈಗ ಒಬ್ಬ ಪೌರಕಾರ್ಮಿಕರ ಮಗು ಈಗ ದೇಶ ಆಳ್ಬೋದು. ಅದು ನಮ್ಮ ಸಂವಿಧಾನದಿಂದ ನಮಗೆ ಆ ಹಕ್ಕು ಸಿಕ್ಕಿದೆ. ಬೇರೆ ದೇಶದಲ್ಲಿ ಆಸ್ಟ್ರೇಲಿಯಾ, ಸ್ವಿಟ್ಜರ್ಲೆಂಡ್ ಅಂತ ದೇಶದಲ್ಲೇ ಮತದಾನ, ಎಲ್ರಿಗೂ ವೋಟಿಂಗ್ ಬಗ್ಗೆ ಗೊತ್ತಲ್ಲ. ನಾವು ವೋಟ್ ಹಾಕಿ ನಮ್ಮ ರಾಜ್ಯದಲ್ಲಿರ್ಬೋದು, ನಮ್ಮ ದೇಶದಲ್ಲಿರ್ಬೋದು, ಪಂಚಾಯತ್ ಇರ್ಬೋದು, ನಾವು ವೋಟ್ ಹಾಕಕ್ಕೆ ನಮಗೆ ಹಕ್ಕಿದೆ. ಪ್ರತಿಯೊಬ್ಬರು ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಿರಲಿ, ನಾವು ಮಹಿಳೆಯರಾಗಿರಲಿ, ಪುರುಷರಾಗಿರಲಿ, ಒಬ್ಬ ಮಂಗಳಮುಖಿ ಆಗಿರಲಿ, ನಮಗೆ ವೋಟ್ ಹಾಕೋಕ್ಕೆ ನಮಗೆ ಹಕ್ಕಿದೆ. ನಮಗೆ ಒಂದೇ ಟೈಮಲ್ಲಿ ಸಿಕ್ತು. ನಮಗೆ ಆಗಿದ್ದರೂ ಸಹ ಈ ಪುರುಷ ಪ್ರಧಾನ ಸಮಾಜದಲ್ಲೂ ಸಹ ನಮಗೆ ವೋಟಿನ ಹಕ್ಕು ನಮಗೆ ಆವತ್ತು ಸಿಕ್ತು ಅಂದರೆ ನಮಗೆ ನಮ್ಮ ಸಂವಿಧಾನದಿಂದ, ನಮಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ. ಅದು ನಾವು ಯಾವತ್ತೂ ಮರಿಬಾರ್ದು. ಮತ್ತು ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಸಂವಿಧಾನ ಪೂರ್ತಿ ಓದಿದ್ದೀರಾ ಅಂತ ನಾನು ಕೇಳಲಿಕ್ಕೆ ಹೋಗಲ್ಲ. ಸಂವಿಧಾನದ ಪೀಠಿಕೆ ಯಾರ್ಯಾರು ಓದಿದ್ದೀರಾ? ಕೈ ಎತ್ತಿ. ನಮ್ಮ ಮಕ್ಕಳು ಎಲ್ಲರೂ ಓದಿದ್ದೀರಾ? ಎಸ್. ಓದಿಲ್ಲ ಅಂದರೆ ಇವತ್ತು ಹೋಗಿ ಓದ್ತೀರಾ? ನನ್ನ ಮನವಿ ಏನು ಅಂದರೆ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ದಯವಿಟ್ಟು ಹೋಗಿ ನಮ್ಮ ಸಂವಿಧಾನದ ಪೀಠಿಕೆ ಓದಿ. ಇಲ್ಲಾಂದರೆ ನಿಮ್ಮ ರೂಮಲ್ಲೋ ನಿಮ್ಮ ಮನೆಯಲ್ಲೋ ಸಂವಿಧಾನದ ಪೀಠಿಕೆನ ನಿಮ್ಮ ಗೋಡೆಯಲ್ಲಿ ಹಾಕಿ. ಯಾಕಂದರೆ ಎಲ್ಲೋ ಒಂದು ಕಡೆ ನಮಗೆ ಅಸಮಾನತೆ ಮತ್ತು ಏನೇನು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ, ನಮ್ಮ ಸುತ್ತಮುತ್ತ ಏನೇನು ಸಮಸ್ಯೆ ಆಗ್ತಿದೆಯೋ, ನಾವು ಪ್ರತಿ ದಿವಸ ಸಂವಿಧಾನನ ನಾವು ನಿಜವಾಗ್ಲೂ ಜಾರಿಗೆ ತಂದ್ರೆ ಎಲ್ಲೋ ಒಂದು ಕಡೆ ನಾವು ಹೋರಾಟ ಮಾಡ್ದಂಗಿದೆ. ಅದನ್ನು ನಾವು ಮರಿಬಾರ್ದು. ಭ್ರಾತೃತ್ವ, ಸಮಾನತೆ. ಸೊ ಪ್ರತಿಯೊಬ್ಬರಿಗೂ, ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಸಮಾನತೆ ಇರಬೇಕು. ನಾವು ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಏನೇನು ಆಗ್ತಿದೆ ಅಂತ. ಮಹಿಳೆಯರಾಗೂ ಸಹ ನಮಗೆ ಈ ಇನ್ಹೆರಿಟೆನ್ಸ್, ಈಗ ಸರು ಸಹ ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿದ್ರು. ನಮಗೆ ಸಮಾನತೆ ಸಿಗಬೇಕು ಅಂದರೆ ರೈಟ್ ಟು ಪ್ರಾಪರ್ಟಿ, ಮೆಟರ್ನಿಟಿ ಇರ್ಬೋದು, ಕಾರ್ಮಿಕರಿಗೆ 8 hours ಕೆಲಸ ಇರ್ಬೋದು, ಮತ್ತು ರಜೆ ಇರ್ಬೋದು, ಮತ್ತು ರೈಟ್ ಟು ಈವನ್ ಡಿವೋರ್ಸ್ ಇರ್ಬೋದು. ಮತ್ತು ನಿಮಗೆ ದಯವಿಟ್ಟು ಇತಿಹಾಸನ ತಿಳ್ಕೊಳ್ಳಿ. ಹಿಂದೂ ಕೋರ್ಟ್ ಬಿಲ್ ಆದಮೇಲೆ ಏನಾಯಿತು ಅಂತ, ಕಾರ್ಮಿಕರು ನಮಗೋಸ್ಕರ ಏನೇನು ಹೋರಾಟ ಮಾಡಿದ್ರು ಅಂತ. ಸೊ ಹಾಗಾಗಿ ನಾವು ಪ್ರತಿಯೊಬ್ಬರೂ ಅಷ್ಟೇ ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ನಾವು ಪ್ರತಿ ದಿವಸ ನಾವು ಪಾಲನೆ ಮಾಡಬೇಕು, ಹೋರಾಟ ಮಾಡಬೇಕು. ಅವ್ರು ಏನಂತ ಹೇಳಿದ್ರು ಅಂದರೆ ಅಜಿಟೇಟ್, ನೆಕ್ಸ್ಟ್ ಏನು 3 words? agitate, organize and yes, educate, agitate and organize. ಓಕೆ. ಸೊ ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ನೀವು ಮನಸ್ಸಲ್ಲೇನಾದರೂ ಒಂದು ಗುರಿ ಇಟ್ಕೊಳ್ಳಿ. ವಿಶೇಷವಾಗಿ ನಮ್ಮ ಮಕ್ಕಳು, ನಾನಿದು ಸಾಧಿಸ್ತೀನಿ ಅಂತ ದಯವಿಟ್ಟು. ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ನನಗೂ ಒಬ್ಬ ಜನಪ್ರತಿನಿಧಿ ಆಗಬೇಕು ಅಂತ ನನಗೂ ಆಸೆ ಇತ್ತು. ಭಾಳ ಜನ ನಕ್ಕಿದ್ರು, ಆದರೆ ಆ ಗುರಿ ನಾನು ಮರ್ತಿಲ್ಲ. ಏನೇನು ಅನ್ಯಾಯ ಆಗುತ್ತೋ ದಯವಿಟ್ಟು ನಾವು ಮಾತಾಡಬೇಕು, ಹೋರಾಟ ಮಾಡಬೇಕು. ಇಲ್ಲಾಂದರೆ ನಾವು ಮನುಷ್ಯರಾಗಿ ಹುಟ್ಟಿ ಏನೂ ಪ್ರಯೋಜನ ಇಲ್ಲ. ಅಂಬೇಡ್ಕರ್ ಅಂತವರು ನಮಗೋಸ್ಕರ ಇಷ್ಟು ಹೋರಾಟ ಮಾಡಿದ್ದಾರೆ. ಸೊ ಹಾಗಾಗಿ ನಾವು ಸಹ ಏನು ಅನ್ಯಾಯ ಆದರೂ ನಾವು ಹೋರಾಟ ಮಾಡಬೇಕು, ಮಾತಾಡಲೇಬೇಕು. ಸೊ ಅದಕ್ಕೆ ನಾನು ವಿಶೇಷವಾಗಿ ಈ ಟ್ರಸ್ಟು ಮತ್ತು ವಿಶೇಷವಾಗಿ ಆಯೋಜನೆ ಮಾಡಿದ ಎಲ್ಲ ನಮ್ಮ ಸಹೋದರಿಯರು, ವಿಶೇಷವಾಗಿ ನಮ್ಮ ಡಾಕ್ಟರ್ ಮೀನಾಕ್ಷಿ ಅವರಿಗೆ ನಾನು ಅನಂತ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಇದೇ ರೀತಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡು ಹೋಗೋಣ. ಮತ್ತು ಎಲ್ರಿಗೂ ಶುಭವನ್ನು ಕೋರಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಪಂಚಭೂತ ಸ್ಥಳಂ ಅನ್ನುವ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇಂಟರ್ನ್ಯಾಷನಲ್ ಟೈಮ್ಸ್ ಆಫ್ ವರ್ಲ್ಡ್ ರೆಕಾರ್ಡಲ್ಲಿ ಭಾಜನೆ ಆಗಿದ್ದಾರೆ. ಅರುಣಾಕ್ಷಿ ಅವರು ದಯಮಾಡಿ ವೇದಿಕೆಗೆ ಬೇಗ ಆಗಮಿಸಿ